ಭಯ ಇತ್ತು. ಹೇಗಿರುತ್ತೋ ವಿಮಾನ ಹಾರ್ಬೇಕಾದ್ರೆ ನನ್ ತಲೆ ತಿರುಗ್ತತೋ ಮತ್ತೆ ನೋವು ಬರ್ತತೋ ಅಂತ ತುಂಬಾನೇ ಹೆದರ್ಕೊಂಡಿದ್ದೆ ನಾನು. ಜಾಸ್ತಿ ಇದೆ ಅಲ್ಲಿ. ಅಲ್ಲಿ ಏನು ಗಲೀಜು ಫಲೀಜು ಒಂದು ಪೇಪರ್ ಸಹಿತ ಹಾಕಿದ್ರು ಅದಕ್ಕೆ ಫೈನ್ ಆಗ್ತದೆ. ಗೌರ್ಮೆಂಟ್ ನಡೆಸ್ತತಿ. ನಮಸ್ಕಾರ. ಪ್ರೇಮತೋ ಮೀ ತುಳಸಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಅತ್ತೆ ಮಾಮ ಅವರು ಕೆನಡಾಗ್ ಹೋಗಿ ಬಂದಿದ್ದ ವಿಶೇಷಗಳನ್ನು ಹಂಚ್ಕೊಳ್ತಾರೆ. ಮೊದಲಿಗೆ ಅವರನ್ನೇ ಕೇಳೋಣ, ಅವರ ಕೆನಡಾ ಅನುಭವಗಳು ಹೇಗಿದ್ದಾವೆ, ಹೇಗಿತ್ತು ಅಂತ. ಅಮ್ಮ, ನೀವ್ ಹೇಳಿ, ನಿಮ್ ಅನುಭವ ಹೆಂಗಿತ್ತು? ನಮಸ್ಕಾರ, ನಾನು ತುಳಸಿ. ನಾವು ಇಲ್ಲಿ ದಾವಣಗೆರೆಯಿಂದ ಕೆನಡಾಕ್ಕೆ ಹೋಗಿದ್ವಿ. ಅಲ್ಲಿ ಕೆನಡಾದಲ್ಲಿ ನನ್ನ ದೊಡ್ಡ ಮಗಳು ಬೆಂಗಳೂರಲ್ಲಿ ಮೈಟಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದು. ಅವಳಿಗೆ ಕೆನಡಾಕ್ಕೆ ಟ್ರಾನ್ಸ್ಫರ್ ಆಗಿದೆ. ಟ್ರಾನ್ಸ್ಫರ್ ಆಗಿದೆ 2 ವರ್ಷ ಆಯ್ತು. ನಾವು ಹೋಗಕ್ಕಾಗ್ಲಿಲ್ಲ. ನಾನು ನಮ್ಮ ಮನೇಲಿ ಎಲ್ಲರೂ ಹೋಗಿದ್ವಿ. ಮಕ್ಕಳು ನೋಡ್ಬೇಕಂತ ಬಹಳ ಆಸೆ ಇತ್ತು. ಮಕ್ಕಳು ಅಂತಿದ್ರು. ಅದಕ್ಕೆ ನಾವು ಇಲ್ಲಿ ದಾವಣಗೆರೆಯಲ್ಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡು ನಮ್ಮ ದಾವಣಗೆರೆ ಖಾರ ಬಂಡೆ ಚಕ್ಲಿ ಎಲ್ಲವೂ ತಗೊಂಡು ಸ್ನಾಕ್ಸ್ ಮತ್ತೆ ಅಲ್ಲಿಗೆ ಶೇಂಗಾ ಬೀಜ ಅಂತವೆಲ್ಲ ತಗೊಂಡು ಹೋಗಂಗಿಲ್ಲ. ಎಣ್ಣೆ ಇಲ್ಲದೆ ಉಪ್ಪಿನಕಾಯಿ ಇಂಥವೆಲ್ಲ ರೆಡಿ ಮಾಡ್ಕೊಂಡು ನಾವು ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಕಾದಿದ್ವಿ. ಮತ್ತು ಜರ್ಮನಿ ಫ್ಲೈಟ್ ಬಂತು, ಫ್ರಾಂಕ್ಫರ್ಟ್ ಅಂತೇಳಿ ಅಲ್ಲಿಗೆ ಹೋಗ್ತಿದ್ವಿ. ಏರ್ಪೋರ್ಟ್ ನಲ್ಲಿ ನನಗೆ ಸ್ವಲ್ಪ ಭಯ ಇತ್ತು. ಹೇಗಿರುತ್ತೋ ವಿಮಾನ ಹಾರ್ಬೇಕಾದ್ರೆ ನನ್ ತಲೆ ತಿರುಗ್ತತೋ ಮತ್ತೆ ನೋವು ಬರ್ತತೋ ಅಂತ ತುಂಬಾನೇ ಹೆದರ್ಕೊಂಡಿದ್ದೆ ನಾನು. ಏನಾಗಿಲ್ಲ. ಅಪ್ಪಾಜಿ, ನಿಮ್ಮ ಅನುಭವ ಹೇಗಿತ್ತು? ಚೆನ್ನಾಗಿದೆ. ಬೇಕು ಜಾಸ್ತಿ. ಊರು ಮಾತ್ರ ಬಹಳ ಸುಂದರವಾಗಿ ನೀಟ್ನೆಸ್ ಜಾಸ್ತಿ ಇದೆ ಅಲ್ಲಿ. ಅಲ್ಲಿ ಏನು ಗಲೀಜು ಫಲೀಜು ಒಂದು ಪೇಪರ್ ಸಹಿತ ಹಾಕಿದ್ರು ಅದಕ್ಕೆ ಫೈನ್ ಆಗ್ತದೆ. ಗೌರ್ಮೆಂಟ್ ನಡೆಸ್ತತಿ. ಈ ವಯಸ್ಸಾಗಿರೋರಿಗೆಲ್ಲ ಫ್ರೀ ಬಸ್ ಉಂಟು. ಮತ್ತೆ 65 ವರ್ಷದ ಮೇಲ್ಪಟ್ಟರು ಫ್ರೀ ಬಸ್, ಟ್ರೈನು ಎಲ್ಲಿ ಬೇಕಾದ್ರೂ ಹೋಗ್ತಾವು. ಅದಕ್ಕೊಂದು ಕಾರ್ಡ್ ಕೊಡ್ತಾರೆ ಅವರು. ಕಾರ್ಡ್ ಮಾಡ್ಕೊಂಬಿಟ್ಟು ಅಲ್ಲೇ ಬಂದ್ವಿ. ಎಲ್ಲರೂ ಒಳ್ಳೆ ಮರ್ಯಾದೆ ಕೊಡ್ತಾರೆ. ಸೌದಿದವರು, ಪಾಕಿಸ್ತಾನದವರು ಎಲ್ಲ ಪ್ರತಿಯೊಂದು ಅಲ್ಲಿ ಜನ ಇದ್ದಾರೆ. ನಾವು ಬೆಳಿಗ್ಗೆ ವಾಕ್ ಹೋಗ್ತೀವಿ. ಅವರು ಎಲ್ಲರೂ ನಮಗೆ ಒಳ್ಳೆ ಮರ್ಯಾದೆ ಕೊಡೋರು. ವಯಸ್ಸಾಗಿರೋರಲ್ಲಿ ಅಷ್ಟು ಮರ್ಯಾದೆ ಕೊಡ್ತಾರೆ ಅಲ್ಲಿಗೆ. ನಮಗಂತೂ ಭಾಳ ಖುಷಿ ಅನಿಸ್ತು. ಎಲ್ಲ ಚೆನ್ನಾಗೇ ಇದೆ ಅಲ್ಲಿ. ಯಾವ ಥರದ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ನೋಡಿಕೊಂಡ್ರು. 3 ತಿಂಗಳ ದಿವಸ ಆರಾಮಾಗಿದ್ದು ಮೊಮ್ಮಕ್ಕಳ ಜೊತೆಗೆ ಬಂದೆ. ಕೆನಡಾದಲ್ಲಿ ಏನೇನ್ ನೋಡಿದ್ದೀವಿ? ನನ್ನ ಮಗಳಿಗೆ ಶನಿವಾರ ಭಾನುವಾರ ರಜೆ ಇರ್ತಿತ್ತು. ಆ ಶನಿವಾರ ಭಾನುವಾರ ನಮ್ಮನ್ನು ಹೊರಗೆ ಕರ್ಕೊಂಡು ಹೋಗ್ತಿದ್ವಿ. ಫಸ್ಟ್ ನಾವು ಟೊರೆಂಟೋದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ. ತಿರುಚಣಿದಲ್ಲಿ ಹೇಗಿದೋ ಅದೇ ತರ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ. ನೋಡಿ ಭಾಳ ನನಗೆ ಈ ಕೆನಡಾದಲ್ಲೂ ನಮ್ಮ ಇಂಡಿಯನ್ ದೇವರುಗಳು ಇದಾರಲ್ಲ ಅಂತ ಭಾಳ. ಮತ್ತೆ ಲೇಕ್ಗಳು ಭಾಳ ಇದ್ದಾವೆ. ಸುತ್ತಮುತ್ತಲ ತುಂಬಾ ಲೇಕ್ಗಳಿಗೆ ಹೋಗಿದ್ವಿ. ಒಂಟರಿಯ ಲೇಕ್ ಅಂತ ಬಹಳ ಚೆನ್ನಾಗಿದೆ. ಈ ಲೇಕ್ ಮತ್ತು ನಯಗರ ಫಾಲ್ಸ್ ಹೋಗ್ತದೆ. ಹೋಗಿದ್ವಿ. ಅಲ್ಲಿ ಸೂರ್ಯ ಮುಳುಗಾದ ಕಾಣ್ತಾನೆ. ಒಂಟರಿಯ ಲೇಕ್ ನಲ್ಲಿ ಮುಳುಗಾದ ನೋಡಿದ್ವಿ. ಅಪ್ಪಾಜಿ, ನೀವು? ನಮಗೆ ಪ್ರತಿಯೊಂದು ಇದರಲ್ಲಿ ಚೆನ್ನಾಗಿ ಕಾಣಿಸ್ತತಿ. ನೀರು ಜಾಸ್ತಿ, ಗಿಡ ಮರ ಫುಲ್ ಇದಾವೆ. ಆಕ್ಸಿಜನ್ ಒಳ್ಳೆ ಚೆನ್ನಾಗಿ ಆಗ್ತದೆ. ಬೆಳಗ್ಗೆ ಎದ್ದು 6 ಗಂಟೆಯಿಂದ 8 ಗಂಟೆ ತನಕ ವಾಕ್ ಮಾಡ್ತಿದ್ವಿ. ಆಮೇಲೆ ಕುತ್ಕೊಂಡು ಅಲ್ಲಿ ವಯಸ್ಸಾಗಿರೋರೆಲ್ಲರೂ ಸೇರಿ ಮಾತಾಡ್ತಿದ್ವಿ. ಅಲ್ಲಿ ನಮ್ಮ ಇಂಡಿಯನ್ಸೇ ಜಾಸ್ತಿ. ಅಲ್ಲಿ ಲೋಕಲ್ನವ್ರಿಗೂ ಹಾಯ್ ಬಾಯ್ ಅನ್ನೋರಷ್ಟು ಇಂಗ್ಲೀಷ್ನವರು ಆಫ್ರಿಕನ್ಸು. ಇನ್ನು ಉಳಿದವರೆಲ್ಲ ಇಂಡಿಯನ್ಸು, ಹಿಂದಿದವರು, ಕರ್ನಾಟಕದವರು, ಕೇರಳದವರು, ಪ್ರತಿಯೊಂದು ರಾಷ್ಟ್ರದವರು ಇದ್ದಾರೆ ಅಲ್ಲಿ. ಅವರೆಲ್ಲರೂ ನಾವು ಸೇರಿಕೊಂಡು ಅಲ್ಲಿ ಮಾತಾಡ್ಕೊಂಡು 1 ಗಂಟೆ 2 ಗಂಟೆ ಟೈಮ್ ಪಾಸ್ ಮಾಡಿ ಬ್ರೇಕ್ಫಾಸ್ಟ್ಗೆ ಮನೆಗೆ ಬಂದುಬಿಡ್ತಿದ್ದೀವಿ. ಮತ್ತು ಸಾಯಂಕಾಲ ಟೈಮ್ನಲ್ಲಿ 5 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಅಲ್ಲಿ ಸೂರ್ಯ ಮುಳುಗಾದ 9 ಗಂಟೆ ಮೇಲೆ ಮುಗಿಸ್ತಾನೆ. ನಮ್ಗೆ 6 ಗಂಟೆ ಮುಗಿದ್ರೆ ಅದು 9 ಗಂಟೆ ಆಗಬೇಕು. 9-9:30 ಆಗಬೇಕು. ಚಳಿ ಜಾಸ್ತಿ. ಯಾವಾಗ ಸ್ವಲ್ಪ ಮಳೆ ಬಂತು ಅಂದ್ರೆ ಅಲ್ಲಿ ಚಳಿ ಭಾಳ ಚಳಿ ಇರ್ತತಿ. ಹಂಗಾಗಿ ಅಲ್ಲಿ ಲೋಕಲ್ ಜನ ಅಲ್ಲಿ ಇರೋರೆಲ್ಲರೂ ಡ್ರಿಂಕ್ಸ್ ಎಲ್ಲ ಜಾಸ್ತಿ ತಗೊಳ್ತಾರೆ ಅನಿಸ್ತದೆ. ಮತ್ತೆ ನಮ್ಮ ಇಂಡಿಯನ್ ಫುಡ್ಡು ಕಮ್ಮಿ ಅಲ್ಲಿ, ಜಾಸ್ತಿ ಇಲ್ಲ. ನಾನ್ ವೆಜ್ ಜಾಸ್ತಿ ತಗೊಳ್ತಾರೆ ಎಲ್ಲರೂ. ಯಾಕಂದ್ರೆ ಆ ಚಳಿಗೆ ನಾನ್ ವೆಜ್ ತಗೊಂಡ್ರೆ ಮಾತ್ರ ಅವ್ರಿಗೆ
ಏನು ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಅವರು. ನೋಡ್ಕೊಂಡು ಬಂದಿದ್ದೀನಿ. 2.5 ವರ್ಷ ಆದ್ಮೇಲೆ ನೀವು ನಿಮ್ಮ ಮೊಮ್ಮಕ್ಕಳನ್ನ ನೋಡಿದ್ದೀರಲ್ಲ, ಅವ್ರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ? ಮೊಮ್ಮಕ್ಕಳು ಬಂದ್ಬಿಟ್ಟು ನಾವು ಅಂದ್ಕೊಂಡು ಬಹಳ ಖುಷಿ ಆಯ್ತು. ಏರ್ಪೋರ್ಟ್ ನಲ್ಲಿ ಇಳಿದ ತಕ್ಷಣ ಬಂದು ಹಬ್ಸ್ಕೊಂಡ್ಬಿಟ್ಬಿಡ್ರಿ. ಎಲ್ಲರಿಗೂ ಕಣ್ಣಾಗಿ ನೀರು ಬಂತು. ಮನೆಗೆ ಹೋದ್ವಿ. ಅಲ್ಲಿ ಎಜುಕೇಶನ್ ಅಂತೂ ಬಹಳ ಚೆನ್ನಾಗಿದೆ. ಕ್ಲಾಸ್ ಹೋದ್ರು ಮಕ್ಕಳು ಉಳಿಯೋದಿಲ್ಲ, ಏನಿಲ್ಲ. ಹೇಗೆ ಫ್ರೆಂಡ್ಸ್ ತರ ಇರ್ತಾರೆ ಟೀಚರ್ಸ್ಗಳು. ಮನೆಗೆ ಹೋಮ್ ವರ್ಕ್ ಕೊಡೋದಿಲ್ಲ. ನನಗಂತೂ ಬಹಳ ಖುಷಿ ಆಯ್ತು. ಮಕ್ಕಳಿಗೆ ಎಷ್ಟೆಷ್ಟು ಬುಕ್ ಓದ್ಕೊಂಡು ಹೋಗ್ತಾರೆ. ಅಲ್ಲೇನಿಲ್ಲ, ಸ್ಕೂಲಲ್ಲಿ ಒಂದು ಲ್ಯಾಪ್ಟಾಪ್ ಇರುತ್ತೆ, ಮನೆಗೆ ಒಂದು ಲ್ಯಾಪ್ಟಾಪ್ ಇರುತ್ತೆ. ಅಲ್ಲಿ ಹೋಮ್ ವರ್ಕ್ ಅವರೇ ಎಲ್ಲ ಕಂಪ್ಲೀಟ್ ಮಾಡಿ ಮನೆಗೆ ಕಳಿಸ್ತಾರೆ. ಇಲ್ಲೇನ್ ಮನೆಗೆ ಬಂದು ಆಟ ಆಡ್ಕೊಂಡು ಮಕ್ಕಳು ನಮ್ಮ ಜೊತೆಗಂತೂ ತುಂಬಾನೇ ಚೆನ್ನಾಗಿದ್ದಾರೆ. ಇಲ್ಲಿ ಮನೆಗೆ ಬಂದ ತಕ್ಷಣ ಹೋಮ್ವರ್ಕ್ ಅಂತ ಎಷ್ಟು ಒದ್ದಾಡ್ತಾವೆ ಮಕ್ಕಳು. ಅಲ್ಲಿ ಆ ಮಕ್ಳು ಏನಿಲ್ಲ, ನಮ್ಮ ಸ್ಪೆಂಡ್ ಮಾಡಿದ್ರು, ನಾವೆಲ್ಲ ಪಾರ್ಕ್ ಹೋಗಿದ್ವಿ, ಎಲ್ಲದಕ್ಕೂ ಹೋಮ್ವರ್ಕ್ ಇರಲ್ಲ ಮಕ್ಕಳಿಗೆ, ಟೆನ್ಷನ್ ಇರಲ್ಲ. ಎಜುಕೇಶನ್ ಅಂತ ಬಹಳ ಚೆನ್ನಾಗಿದೆ ಅಲ್ಲಿ. ಏನೇನ್ ಮಾಡ್ಕೊಟ್ರಿ ಅವ್ರಿಗೆ ತಿನ್ನಕ್ಕೆ? ಅವ್ರಿಗೆ ನಮ್ಮ ಇಂಡಿಯನ್ ಅಂಗಡಿ ಇದೆ ಅಲ್ಲಿ. ಎಲ್ಲ ಏನೇನು ನಮ್ಗೆ ಸಿಗ್ತಾವ, ನಮ್ ದಾವಣಗೆರೆನಲ್ಲಿ ನಾವ್ ಏನೇನ್ ಮಾಡ್ಕೊಂಡಿದ್ವೋ ಅಲ್ಲಿ ಎಲ್ಲ ಸಿಗ್ತಾವ. ಅಂದ್ರೆ ಬಹಳ ರೇಟ್ ಉಳಿದಿರೋದು ಕೆನಡಾದಲ್ಲಿ ಬೆಳೆಯವೆಲ್ಲ ರೇಟ್ ಕಡಿಮೆ, ಎಲ್ಲ ನಮ್ಗೆ ತಿನ್ನಕ್ ಆಗೋದಿಲ್ಲ. ಹಂಗಾಗಿ ನಮ್ ಇಂಡಿಯನ್ ಸ್ಟೋರ್ ಇಂದಾನೆ ಎಲ್ಲ ಸಾಮಾನು ಸಿಗ್ತಿದ್ವು. ಕೊತ್ತಂಬರಿ ಅಂತೂ 80-90 ರೂಪಾಯಿ ಒಂದು ಕಟ್ಟೆ ಕೊತ್ತಂಬರಿ. ಎಲ್ಲ ನಾವೇ ಮಾಡಿದ್ವಿ, ನಾವೇ ಖುಷಿ ಆಗಿರ್ತೀವಿ. ಮತ್ತೆ ಇವೆಲ್ಲ ಮಾಡಿದ್ವಿ, ಕಡುಬು ಮಾಡಿದ್ದೀನಿ, ಅಲ್ಲಿ ಒಳ್ಳೆ ಮಾಡಿದ್ದೀನಿ. ತರಕಾರಿಗಳು, ನಮ್ಮ ಇಂಡಿಯನ್ ತರಕಾರಿಗಳು ತಗೊಂಡ್ಬಂದು ಸಾರು, ಪಲ್ಯ, ಮಕ್ಕಳಿಗೆ ಏನೇನು ಇಷ್ಟ ಇದ್ದಾವೆ ಎಲ್ಲ ಮಾಡ್ಕೊಟ್ಟಿದ್ದೀನಿ. ಮೊಮ್ಮಕ್ಕಳ ಜೊತೆಗೆ ನೀವು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ? ಮಕ್ಕಳ ಜೊತೆಗೆ ಬಹಳ ಚೆನ್ನಾಗೇ ಇದ್ದೀನಿ. ಅವ್ರನ್ನ ಬೆಳಗ್ಗೆನೆ ಸ್ಕೂಲ್ 8 ಗಂಟೆಗೂ ಸ್ಕೂಲ್ ಬಸ್ ಬರ್ತದೆ, ಗೌರ್ಮೆಂಟ್ ಬಸ್ ಬರುತ್ತೆ, ಸ್ಕೂಲ್ ಬಸ್ ಕರ್ಕೊಂಡು ಬಿಡ್ತಿದ್ದೆ ನಾನು. ಅವ್ರ ಬಸ್ನಲ್ಲಿ ಹ್ಯಾಪಿಯಾಗಿ ಹೋಗೋರು. ನಮ್ಮ ಮಕ್ಕಳು ಆಳದಂಗೆ ಆಡೋದು ಹಂಗೆ ಬಸ್ನಾಗ ಹೋಗಿ ಖುಷಿಯಾಗಿ ಕೂತ್ಕೊಂಡು ಸೀಟ್ ಬೆಲ್ಟ್ ಹಾಕೋಬಾರ್ದು ಬಸ್ನಲ್ಲಿ. ಸೀಟ್ ಬೆಲ್ಟ್ ಇಲ್ದಲೆ ಎಂತ ಸಣ್ಣ ಮಗು ಇದ್ರೂ ಸೀಟ್ ಬೆಲ್ಟ್ ಇಲ್ದಲೆ ಬಸ್ನಲ್ಲಿ ಡ್ರೈವರು ಮುಂದಕ್ಕೆ ಬಿಡಲ್ಲ. ಅಲ್ಲಿ 80% ಹೆಣ್ಮಕ್ಳೇ ಡ್ರೈವರ್ಗಳು. ಬಸ್ ಆಗಲಿ, ಕಾರ್ ಆಗಲಿ, ಪ್ರತಿಯೊಂದು ಇದಕ್ಕೂ ಮೊಬೈಲ್ ಜಾಸ್ತಿ. ಚೆನ್ನಾಗಿದೆ, ಸ್ಕೂಲ್ ಎಜುಕೇಶನ್ ಮಾತ್ರ ಬಹಳ ಚೆನ್ನಾಗಿದೆ ಅಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಶೇಷಗಳನ್ನು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.